ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾದರಿಯಂತೆ 4ನೇ ಕರ್ನಾಟಕ ವೈಜ್ಞಾನಿಕ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ನಾಳೆಯಿಂದ 2 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಬೆಂಗಳೂರಿನ ಉತ್ತರ ತಾಲೂಕಿನ ಬಾಗ್ಲೂರು ವಿಜೆ ಇಂಟರ್ನ್ಯಾಷನಲ್ ಸ್ಕೂಲ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾರೆ. ಸಮ್ಮೇಳನದಲ್ಲಿ ಸುಮಾರು 50,000ಕ್ಕೂ ಅಧಿಕ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಭಾಗಿಯಾಗ್ತಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಚಲನಚಿತ್ರ ನಟಿ ಉಮಾಶ್ರೀ ಭಾಗಿಯಾಗಲಿದ್ದಾರೆ. ಈ ಕುರಿತು ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕರಾದ ಹುಲಿಕಲ್ ನಟರಾಜ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸದರಿ ಪೂರ್ವಭಾವಿಯಾಗಿ ಇಂದು ಪತ್ರಿಕಾ ಮಾಧ್ಯಮ ಸಮ್ಮೇಳನ ಈ ಬಾಗ್ಲೂರಿನ ವಿಜಯ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೀತಾ ಇದೆ. ಇದೊಂದು ಐತಿಹಾಸಿಕ ಸಮ್ಮೇಳನ ಅಂತ ಹೇಳಲಿಕ್ಕೆ ತಪ್ಪಾಗಲಾರ್ದು. ಕಾರಣ ಇಡೀ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಜಿಲ್ಲಾ ಪಂಚಾಯಿತು, ಜಿಲ್ಲಾ ಪರಿಷತ್ತು, ಇಡೀ ಸರ್ಕಾರನೇ ನಮ್ಮೊಂದಿಗೆ ಕೈ ಜೋಡಿಸಿದೆ. ಮುಖ್ಯವಾಗಿ ಈ ಭಾಗದ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರಿಂದ ಹಿಡಿದು ಈ ಸುತ್ತಮುತ್ತಲ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಂದ ಇದ್ದು ಒಳ್ಳೆಯ ಸಪೋರ್ಟನ್ನು ಮಾಡಿದ್ದಾರೆ. ಇದರ ಉದ್ದೇಶ ಸರ್ವರಿಗೂ ವಿಜ್ಞಾನ, ನಮ್ಮ ನಡೆ ವಿಜ್ಞಾನದೆಡೆಗೆ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ 60 ಶಾಲೆಗಳಿಂದ ವಿಜ್ಞಾನದ ಮಾದರಿಗಳನ್ನು ಮಕ್ಕಳು ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಒಂದು ವಿಜ್ಞಾನ ಮೇಳವೇ ಅಲ್ಲಿ ಪಕ್ಕದಲ್ಲಿ ನಡೀತಾ ಇದೆ. ಅದು ಒಂದು ಸ್ಟಾಲ್ ಹಾಕಿದ್ದೀವಿ. 60 ಸ್ಟಾಲ್ಗಳು ಆ ಕಡೆ ಇದೆ. ಮುಖ್ಯವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗಮನ ಕೊಟ್ಕೊಂಡು ಮತ್ತು ಖಾಸಗಿ ಶಾಲೆಯ ಮಕ್ಕಳನ್ನು ಕೂಡ ಮಕ್ಕಳಲ್ಲಿ ವೈಜ್ಞಾನಿಕತೆಯನ್ನು ಮೂಡಿಸುವ ಉದ್ದೇಶಕ್ಕೋಸ್ಕರ ನಾಳೆ ಬೆಳಗ್ಗೆಯಿಂದಲೇ 2 ದಿನಗಳ ಕಾಲ ನೆಹರು ತಾರಾಲಯ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, DRDO, ಏರ್ಫೋರ್ಸ್, ಅಗ್ನಿಶಾಮಕ ದಳ, ಇಡೀ ಕಂಪನಿಗಳು, ಇಲಾಖೆಗಳು ಅಲ್ಲಿ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದಾರೆ. ಇದು ಮುಖ್ಯವಾಗಿ ಡೂಮ್ ಅಂತ ಏನು ಕರಿತೀವಿ, ಒಂದು ಮಗು ನೆಹರು ತಾರಾಲಯಕ್ಕೆ ಹೋಗಕ್ಕಾಗಲ್ಲ ಅಂತ 4 ಡೂಮ್ಗಳು ಬಂದು ಇಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಪ್ರದರ್ಶನವನ್ನು ಸಾವಿರಾರು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ವಿಜ್ಞಾನ ನಮ್ಮ ಕೈ ಒಳಗಡೆ ಇರಲಿ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಆ ಕಡೆ ಒಂದು ಕೆಲಸವನ್ನು ಮಾಡಿದ್ದೇವೆ. ಇನ್ನು ಇಡೀ ಸರ್ಕಾರಿ ಇಲಾಖೆಯ ಎಲ್ಲ ಇಲಾಖೆಗಳು ತಮ್ಮ ಸರ್ಕಾರದ ಸವಲತ್ತುಗಳು ಏನು ಅಂತ ಹೇಳಿ ತೋರ್ಪಡಿಸಲಿಕ್ಕೆ ಎದುರುಗಡೆ 40 ಸ್ಟಾಲ್ಗಳನ್ನ ಮಾಡಿದ್ದೀವಿ. ಅನೇಕ ಸ್ಟಾಲ್ಗಳು, ಪುಸ್ತಕ ಮಳಿಗೆಗಳು, ಆಹಾರ ಮೇಳಗಳು, ಸರ್ಕಾರದ ವತಿಯಿಂದ ನಡೀತಕ್ಕಂಥ ಎಲ್ಲ ಇಲಾಖೆಗಳ ವರದಿಗಳು ಕೂಡ ಆ ಕಡೆ ನಡೆಯುತ್ತೆ. ಮೆರವಣಿಗೆ ಎಲ್ಲ ಕಲಾ ತಂಡಗಳೊಂದಿಗೆ, ಪೂರ್ಣ ಕುಂಭಗಳೊಂದಿಗೆ ಅವರ ಮೆರವಣಿಗೆಯನ್ನು ತೆಗೆದುಕೊಂಡು ಬರ್ತೇವೆ. 10 ಗಂಟೆಗೆ ಶಾರ್ಪ್ ಇಲ್ಲಿ ಉದ್ಘಾಟನೆ ಕಾರ್ಯಕ್ರಮ ವಿಶೇಷವಾಗಿ ಉದ್ಘಾಟನೆ. ಅನೇಕ ಸಚಿವರುಗಳು ಬರ್ತಾ ಇದ್ದಾರೆ. ನಿವೃತ್ತ ಜಸ್ಟಿಸ್ ನಾಗಮೋಹನ್ ದಾಸ್ ಬರ್ತಾರೆ. ಅದ್ರ ಜೊತೆಗೆ ಉದ್ಘಾಟನೆ ಆದಮೇಲೆ ಜ್ಞಾನಸಿರಿ ಅಂತ ಹೇಳಿ ಪುಸ್ತಕ ಸ್ಮರಣ ಸಂಚಿಕೆ ಬಿಡುಗಡೆಯಾಗತ್ತೆ, ದಿನಚರಿ ಬಿಡುಗಡೆಯಾಗತ್ತೆ, ಕ್ಯಾಲೆಂಡರ್ ಬಿಡುಗಡೆಯಾಗತ್ತೆ. ನಮ್ಮ ಉದ್ದೇಶಗಳು ಸಂಜೆಗೆ ಪರ್ಸಂಗದ ಗಿಂಡಿ ತಿಮ್ಮ ನಾಟಕ ಮತ್ತು ಕಾಸ್ಮೋ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಸಮ್ಮೇಳನವೇ ಇಲ್ಲಿ ವೈಭವೀಕರಣ ಆಗತ್ತೆ. ಮಾರನೇ ಬೆಳಿಗ್ಗೆ ಯಥಾ ಪ್ರಕಾರ 2 ಗೋಷ್ಠಿಗಳು. ಇವತ್ತು ನಮ್ಮ ಮಕ್ಕಳು ನಮ್ಮಿಂದ ನಾವು ಮಕ್ಕಳನ್ನ ಕಳ್ಕೊಳ್ತಾ ಇದೀವಿ. ಸೈಬರ್ ಕ್ರೈಮ್ ಅಂದ್ರೆ ಏನು, AI ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಹೇಗೆ ಸಾಮಾಜಿಕ ಜಾಲತಾಣಗಳ ಅಂತರಗಳನ್ನು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಬೇಕಾದದ್ದನ್ನ ಈ ವೇದಿಕೆಯಲ್ಲಿ ನಾವು ಮಾಡಿ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಮಕ್ಕಳನ್ನ ಕೇಂದ್ರೀಕೃತವಾಗಿ ನಾವು ಮಾಡಿರೋದ್ರಿಂದ ಇಡೀ ಎಲ್ಲ ಖಾಸಗಿ ಶಾಲೆಯ ಶಿಕ್ಷಕರು, ಸಂಸ್ಥೆಗಳು, ಪದಾಧಿಕಾರಿಗಳು